ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಶನ್ಗೆ ಸ್ವಾಗತ. ನಾನು ಚಂದನಾ ಶೆಟ್ಟಿ. ರಾಜ್ಯ ಸರ್ಕಾರಿ ಪದವಿ ಪೂರ್ವ ಉಪನ್ಯಾಸಕರಿಗೆ ರಾಜ್ಯ ಸರ್ಕಾರ ಹೊಸದೊಂದು ಜವಾಬ್ದಾರಿಯನ್ನ ಕೊಟ್ಟಿದೆ. ಇನ್ಮುಂದೆ ಕೇವಲ ಪಿಯು ಮಕ್ಕಳಿಗೆ ಮಾತ್ರ ಅಲ್ಲ, 9 ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಉಪನ್ಯಾಸಕರು ಪಾಠ ಮಾಡೋದು ಕಡ್ಡಾಯ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಏನಿದು ಹೊಸ ಪ್ಲಾನ್? ಇದರಿಂದ ಮಕ್ಕಳಿಗೆ ಹೇಗೆ ಅನುಕೂಲ ಆಗುತ್ತೆ? ಈ ರೂಲ್ ಯಾವಾಗಿಂದ ಜಾರಿ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೌದು, ರಾಜ್ಯ ಸರ್ಕಾರ ಪಿಯು ಉಪನ್ಯಾಸಕರಿಗೆ ಹೊಸದೊಂದು ಮಹತ್ವದ ಜವಾಬ್ದಾರಿಯನ್ನ ಕೊಟ್ಟಿದೆ. ಇನ್ನು ಮುಂದೆ ಪಿಯು ಉಪನ್ಯಾಸಕರು ಕೇವಲ ಫಸ್ಟ್ ಪಿಯು ಹಾಗೆ ಸೆಕೆಂಡ್ ಪಿಯು ವಿದ್ಯಾರ್ಥಿಗಳಿಗೆ ಮಾತ್ರ ಪಾಠ ಮಾಡೋದಲ್ಲ, 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಪಾಠ ಮಾಡೋದು ಕಡ್ಡಾಯ ಅಂತ ಹೇಳ್ತಾ ಇದೆ. ಈಗಾಗಲೇ ಅಧಿಕೃತ ಆದೇಶವನ್ನ ಕೂಡ ಹೊರಡಿಸಿದ್ದು, ಆ ಆದೇಶ ಈ ವರ್ಷದಿಂದಲೇ ಜಾರಿ ಆಗತ್ತೆ ಅಂತಾನು ಹೇಳ್ತಾ ಇದೆ. 2013ರ ನಿಯಮಾವಳಿಗಳನ್ನ ತಿದ್ದುಪಡಿ ಮಾಡಿರೋ ರಾಜ್ಯ ಸರ್ಕಾರ ನೇರವಾಗಿ ನೇಮಕಾತಿಯಾಗಿರೋ ಶಿಕ್ಷಕರು ಹಾಗೆ ಬಡ್ತಿ ಪ್ರಮೋಷನ್ ಪಡ್ಕೊಂಡಿರೋ ಶಿಕ್ಷಕರಿಗೂ ಕೂಡ ಈ ರೂಲ್ ಅನ್ವಯ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಒಂದು ಯೋಜನೆಯಿಂದ ಮಕ್ಕಳಿಗೆ ಶಾಲಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗತ್ತೆ ಅನ್ನೋದು ರಾಜ್ಯ ಸರ್ಕಾರದ ಅಂದಾಜು. ನುರಿತ ಶಿಕ್ಷಕರ ಅನುಭವವನ್ನ ಶಾಲಾ ಮಟ್ಟದಲ್ಲಿ ಬಳಕೆ ಮಾಡ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಸುಧಾರಣೆಯನ್ನ ಕಾಣಬಹುದು ಅನ್ನೋದು ಕೂಡ ಸರ್ಕಾರದ ವಾದ ಆಗಿದೆ. ಕೆಲವೊಂದು ಕಡೆಗಳಲ್ಲಿ ಕಾಲೇಜು ಹಾಗೂ ಶಾಲೆ ಪಿಯುಸಿ ಹಾಗೆ ಸ್ಕೂಲ್ಸ್ ಒಂದೇ ಕ್ಯಾಂಪಸ್ ನಲ್ಲಿರುತ್ತೆ. ಅಂತಹ ಶಾಲೆಗಳಿಗೆ ಮುಖ್ಯವಾಗಿ ಈ ರೂಲ್ ಅನ್ವಯ ಆಗತ್ತೆ. ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ಹೀಗಾಗಿ ಅದನ್ನ ಸ್ವಲ್ಪ ಮಟ್ಟದಲ್ಲಿ ಸುಧಾರಣೆ ಮಾಡೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಮುಖ್ಯವಾಗಿ ಮ್ಯಾಥ್ಸ್, ಇಂಗ್ಲಿಷ್, ಸೈನ್ಸ್ ಇಂತಹ ಸಬ್ಜೆಕ್ಟ್ಗಳ ಶಿಕ್ಷಕರ ಕೊರತೆಯನ್ನ ನೀಗಿಸೋಕೆ ಈ ಪ್ಲಾನ್ ಸಹಕಾರಿಯಾಗತ್ತೆ. ಈ ಒಂದು ಯೋಜನೆಯಿಂದ ನಾವು ಫಲಿತಾಂಶದಲ್ಲೂ ಕೂಡ ಗುಣಮಟ್ಟವನ್ನ ಅಂದ್ರೆ ಸುಧಾರಣೆಯನ್ನ ಕಾಣಬಹುದು ಅನ್ನೋದು ರಾಜ್ಯ ಸರ್ಕಾರದ ವಾದ ಆಗಿದೆ. ಒಟ್ನಲ್ಲಿ ಶಿಕ್ಷಕರ ಕೊರತೆಯನ್ನ ನೀಗಿಸೋದಕ್ಕೆ ಬರೋಬ್ಬರಿ 15,000 ಶಿಕ್ಷಕರ ನೇಮಕಾತಿಗೂ ಕೂಡ ಸರ್ಕಾರ ಮುಂದಾಗಿದ್ದು ಕರಡು ಮಾರ್ಗಸೂಚಿಯನ್ನ ಕೂಡ ಹೊರಡಿಸಿದೆ. ಈಗಾಗಲೇ 15 ದಿನಗಳ ಕಾಲಾವಕಾಶ ಕೂಡ ಕೊಟ್ಟಿದ್ದು ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ. ಒಟ್ಟಾರೆಯಲ್ಲಿ ಹೊಸ ಕ್ರಮಗಳ ಮೂಲಕ ಶಿಕ್ಷಣ ಇಲಾಖೆಯಲ್ಲಿರುವಂತ ಕುಂದು ಕೊರತೆಗಳನ್ನ ನೀಗಿಸೋ ನಿರೀಕ್ಷೆ ಕೂಡ ಇಟ್ಕೊಂಡಿದೆ ರಾಜ್ಯ ಸರ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.